ಹಾಯ್ ಫ್ರೆಂಡ್ಸ್, ಬೆಂಗ್ಳೂರ್ದಾಗಿದ್ದವರಿಗೆ ಜಲ್ದಿ ಎದ್ದು ವಾಕಿಂಗ್ ಹೋಗೋದು, ಜಿಮ್ಮಿಗೆ ಹೋಗೋದು ಅದು ಆಗಿರ್ತದೆ. ನಮ್ಮ ಕಡೆಗೆ ಬೆಳಗ್ಗೆ ಆದ್ರೆ ಎತ್ತುಗಳು ತಗೋದು ಹೊಲಕ್ಕೆ ಹೋಗೋದು ಇರ್ತದೆ. ಅಂದ್ರೂ ನಮ್ಮ ಹಳ್ಳಿ ವಾತಾವರಣ ಹೆಂಗಪ್ಪ ಅಂದ್ರೆ ಇಲ್ಲ ಮಸ್ತದಾಗ ಗಿಡ ಮರ ಎಲ್ಲ ಇರ್ತದೆ. ಇವ್ರ ಕಡೆಗಾದ್ರೆ ಏನೂ ಇಲ್ಲ. ಮುಂಜೆ ಏನಾದ್ರೂ ಗಾಡಿ ಶಬ್ದ ಕೇಳಬೇಕು ಅಂದ್ರೂ ಏನೋ ತಣ್ಣಗೆ ವಾತಾವರಣ ಇರ್ತದೆ. ಏನು ನೋಡಿ ಇಲ್ಲಿಗೆ ಹಿಂದೆಲ್ಲ ಮಾಡಲ್ಲ ಹೆಂಗೆ ತಣ್ಣಗದ. ಅಷ್ಟೊಂದು ಗಿಡ ಇರಲ್ಲ ಇವ್ರ ಬಳಿ. ನಂಬಲ್ಲಾದ್ರೆ ಮಸ್ತ್ ಗಿಡ ಇರ್ತಾವೆ, ಮಸ್ತ್ ತಣ್ಣಗೆ ಗಾಳಿ ಬರ್ತದೆ, ಎಲ್ಲ ಬರ್ತದೆ. ಏಟಿಯಲ್ಲಿ ನಮ್ಮೂರು ನಮಗೆ ಚಲೋ ಅಲ್ಲ. ಯಾವ್ಯಾವ ಊರು ತಿರ್ಗಾಡಿರ್ತೀವಿ, ಯಾವ್ಯಾವ ಊರು ಗಾಳಿ ಇದ್ದಿರ್ತದೆ ಆಡು ಚಲೋ ಇದ್ದಿರ. ಅದೇ ನಮ್ಮೂರು ಗಾಳಿ, ನಮ್ಮೂರು ಗಿಡ ಮರ, ನಮ್ಮೂರಿಗೇನು ನಮಗೆ ಚಲೋ ಇರ್ತದೆ. ಎಷ್ಟೇ ಆದ್ರೂ ನಮ್ಮೂರು ನಮಗೆ ಚಲೋ ಅಲ್ಲ. ನೋಡ್ರಿ ಎಲ್ಲ ಖಾಲಿ ಅದ, ರೋಡ್ನು ಖಾಲಿ ಅದ. ಎಲ್ಲ ನಂಬಲ್ಲಿ ಹಳ್ಳಿ ಕಡೆಗಾದ್ರೆ ಸೂರ್ಯಾಗ ನೋಡ್ಬೇಕಾದ್ರೆ ಚಲೋ ಕಂತಾನೆ. ಇವ್ರ ಬಳಿ ಸೂರ್ಯಾಗ ನೋಡ್ಬೇಕಾದ್ರೆ ಒದ್ದಾಡ್ಬೇಕಾಗ್ತದೆ. ಬೆಂಗ್ಳೂರ್ದಾಗಿರೋ ವಾತಾವರಣ ನಮ್ಮ ಹಳ್ಳಿ ಕಡೆ ಇರೋ ವಾತಾವರಣ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅದ. ನನಗೆ ಯಾವ್ದು ಇಷ್ಟ ಆಯ್ತಪ್ಪ ಅಂದ್ರೆ ನಮ್ಮ ಹಳ್ಳಿ ವಾತಾವರಣ ಇಷ್ಟ ಆಯಿತು. ಯಾಕಂದ್ರೆ ಈ ಬೆಂಗ್ಳೂರ್ದಾಗ ಏಟಾದ್ರೂ ಒಂದಿನ ಬಿಟ್ಟು ಹೋಗ್ಬೇಕತ್ವ. ಆದರೆ ಇಲ್ಲಿ ಮಳೆ ಬತ್ತಂದ್ರೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತದೆ. ನಮ್ಮ ಕಡೆಗೆ ಹಂಗಲ್ಲ. ಮಳೆ ಬತ್ತಪ್ಪ ಅಂತಂದ್ರೆ ಮಳೆ ಬಂದ್ಕಿಷ್ಟೇ ಸ್ಟಾಪ್ ಆಗ್ತದೆ. ಯಾಕಂದ್ರೆ ಬೆಳಿಲಿಕ್ಕೆ ಅದು ಇದು ಉಪಯೋಗ ಆದ್ರೆ ಆಗ್ತದೆ. ಇವ್ರ ಮೇಲೆ ಹಂಗಿಲ್ಲ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರ್ತದೆ. ಬೆಳಗ್ಗೆ ಒಂದು ವಾತಾವರಣ ಇರ್ತದೆ, ಮಧ್ಯಾಹ್ನಕ್ಕೊಂದು ವಾತಾವರಣ ಇರ್ತದೆ, ಸಂಜೆ ಒಂದು ವಾತಾವರಣ, 3 ಟೈಮ್ದಾಗ 3 ವಾತಾವರಣ ಇರ್ತದೆ ಇವ್ರ ಬಳಿ. ಈಗ ನೋಡ್ರಿ ಬೆಳಗ್ಗೆ ರೋಡೆಲ್ಲ ಖಾಲಿ ಅದ. ಇನ್ನೊಂದು ಸ್ವಲ್ಪ ಹಾಫ್ ಆನ್ ಅವರ್ ಬಿಟ್ಟುಕೊಂಡ್ಬರ್ರಿ, ಇದು ಪೂರ ಓಡಾಡೋಕ್ಕೆ ದಾರಿ ಸಿಗೋಲ್ಲ, ಅಷ್ಟೊಂದು ಕಾರ್ ಇರ್ತಾವೆ. ಇದು ಬೆಂಗಳೂರು ವಾತಾವರಣ. ಹೆಂಗಂತೀರಿ? ಇಷ್ಟ ಆಯಿತು ನಂಗೆ, ಇಷ್ಟ ಆಗಿಲ್ಲ ನಿಮ್ಗೆ. ಬೆಂಗಳೂರು ವಾತಾವರಣ ಹಿಂಗಿರ್ತದೆ ಅಂತಾರೆ. ಖರೆ ಹೇಳಿ, ಬೆಂಗಳೂರು ವಾತಾವರಣಕ್ಕಿಂತ ನಮ್ಮ ಹಳ್ಳಿ ವಾತಾವರಣನೇ ಎಷ್ಟೋ ಚಲೋ ಇರ್ತದೆ. ನನಗಂತೂ ಬೆಂಗಳೂರು ವಾತಾವರಣ ಇಷ್ಟ ಆಗಿಲ್ಲ. ನಿಮಗೆ ಇಷ್ಟ ಆಯಿತು ಏನೋ ನಂಗೆ ಗೊತ್ತಿಲ್ಲ. ವಿಡಿಯೋ ಹೆಂಗಾಯ್ತು ಅದನ್ನು ಮಾತ್ರ ಹೇಳ್ರಿ. ಕಷ್ಟಪಟ್ಟು ಮಾಡೀನಿ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.